ನಾವ್ ಅಲ್ಲಿ ನೋಡಿದ ಕಂಬಳಿ ಅವ್ರು ನೇಯ್ತಾ ಇದ್ರು. ಅದಕ್ಕೆ ಮುಂಚೆ ಕುರಿ ಉಣ್ಣೆ ಹೆಂಗ್ ತೆಗಿತೀರಿ? ಮಿಷನಿಂದ ಕಟ್ ಮಾಡಿಸ್ತದ್ರಿ. ಮಿಷನಿಂದ ಕಟ್ ಮಾಡಿಸ್ತೀರಾ? ಎಲ್ಲ ಕತ್ರಿ. ಒಂದು ಕುರಿಗೆ ಒಂದು ಸಲ ನೀವು ತೆಗೆದ್ರೆ ಎಷ್ಟು ಉಣ್ಣೆ ಸಿಗುತ್ತೆ? ಒಂದು 2 kg ಸಿಗ್ತೈತೆ. ಅದು ಚೆನ್ನಾಗಿ ಕುರಿ ಬೆಳವಣಿಗೆ ಇದ್ರೆ. ಈಗ ಒಂದು ಈ ಥರದ್ದು ಒಂದು ಫುಲ್ ಕಂಬಳಿ ನೇಯಕ್ಕೆ ಎಷ್ಟು kg ಉಣ್ಣೆ ಬೇಕು? 10 kg ಉಣ್ಣೆ ಬೇಕು. ಈಗ ನೀವು ಸಾಕಿರೋ ಕುರಿಗಳನ್ನೇ ತೆಗೆದು ಉಪಯೋಗಿಸ್ತೀರಾ ಅಥವಾ ಹೊರಗಡೆಯಿಂದನೇ ಉಣ್ಣೆ ತರ್ತೀರಾ? ಹೊರಗಡೆಯಿಂದ ತರಿಸ್ತಾರೆ. ಅಂದ್ರೆ ಈಗ ಕುರಿ ಉಣ್ಣೆನ ನೀವು ತೆಗಿತೀರಾ ಅಥವಾ ಹೊರಗಡೆಯಿಂದ ತರಿಸ್ತೀರಲ್ಲ, ಬರೀ ಕಂಬಳಿ ನೇಯಕ್ಕೆ ಮಾತ್ರ ಉಪಯೋಗಿಸ್ತೀರಾ? ಹೌದ್ರಿ, ಕಂಬಳಿ ನೇಯಕ್ಕೆ ಮಾತ್ರ ಉಪಯೋಗಿಸ್ತೀರಾ? ಹೌದ್ರಿ. ಅದು ಒಂದು ಕಂಬಳಿ ರೆಡಿಬೇಕಂದ್ರೆ ಒಂದು 4-5 ಜನಕ್ಕೆ ಕೆಲಸ ಸಿಗ್ತೈತೆ. 4-5 ಜನ? ಹ್ಞೂ ರೀ. 4-5 ಜನ 3 ದಿವಸ ಕೆಲಸ ಮಾಡಿದ್ರೆ ಒಂದು ಕಂಬಳಿ ಆಗುತ್ತೆ. ಹೌದಾ? ನೀವು ಕಾಶ್ಮೀರ್ಗೆ ಸಹ ಬರೀ ಇದೊಂದು 1 ಗಂಟೆ ಹೊರಟೋಗ್ಬೋದು, ಅಷ್ಟು ಬೆಚ್ಚಗಿದೆ ಇದು. ಈ ಡಿಸೈನ್ ಕಂಬಳಿಗೆ ಎಷ್ಟು ಬೆಲೆ ನಿಮ್ಮ ಸಂತೆಯಲ್ಲಿ? ನಮ್ಮ ಸಂತೆಯಲ್ಲಿ ಮಾರ್ತೈತೆ ರೀ, ಒಂದು 4,000 ಮಾರ್ತೈತಿ. ಪ್ಲೇನ್ ಕಂಬಳಿ 5,000-6,000 ಮಾರ್ತೈತೆ ರೀ. ಹೆಚ್ಚಿನ ಪ್ರಮಾಣ ಅಂದ್ರೆ ಪೂಜೆಗೆ. ಮೇಡ್ಲೇರಿ ಬೀರಪ್ಪ ಅಂದರೆ ಕಂಬಳಿದ್ರೆ ಬೀರಪ್ಪ. ಕಂಬಳಿ ಹಾಕ್ಯಂದು ಬಂಡ್ರ ಹಚ್ಚಿ ಮನೆಗಳಾಗ ನಾವು ಏನೇ ಒಂದು ಹೋಮ ಮಾಡಿಸ್ತೇವೆ, ಏನೋ ಒಂದು ಮಾಡಿಸ್ತೇವಂದ್ರೆ ಆ ಕಂಬಳಿದ್ರೆ ಮಾತ್ರ. ಜವಾರಿ ಕುರಿಗೂ ಆಂಧ್ರ ಕುರಿಗೆ ಏನು ವ್ಯತ್ಯಾಸ? ಅದು ಮಾಂಸ ತೂಕ ಬರ್ತೈತೆ ರೀ. ಅವರಿಗೆ ಕುರಿ ಸಾಕಾಣಿಕೆ ಮಾಡೋರಿಗೆ ಚಲೋ ಮಾರಾಟ ಐತ್ರಿ. ನಮಗೆ ಕಂಬಳಿ ನೇಯರಿಗೆ ಏನಂದ್ರೆ ಅದು ಇದು ಉಣ್ಣಿ ಬರಲ್ಲ ರೀ. ಈಗ ಜವಾರಿ ಕುರಿ ಉಳ್ಕೊಂಡಿದ್ದಾವ ಹೊರಟೋಗಿದ್ದಾವ? ಭಾಳ ಕಡಿಮೆ ಆಗುತ್ತೆ ರೀ ಜವಾರಿ ಕುರಿ. ಭಾಳ ಕಡಿಮೆ. ಈಗ ನೆಕ್ಸ್ಟ್ ಮುಂದಾನ ಕಾಲಕ್ಕೆ ಕುರಿ ಉಣ್ಣೆ ಬೇಕು ಅಂದ್ರೆ ಎಲ್ಗೋಬೇಕಲ್ಲ ಸರ್? ಇಲ್ಲ ಅಂದ್ರೆ ನಾವು ದಂಧೆ ಬಿಡ್ಬೇಕು, ಸಿಗಲ್ಲ. ಕೇಳಿದ್ರಲ್ಲ ಸ್ನೇಹಿತರೆ, ಕಾಲದ ಹೊಡೆತಕ್ಕೆ ಸಿಕ್ಕಿ ನಮ್ಮ ಗುಡಿ ಕೈಗಾರಿಕೆಗಳೆಲ್ಲ ನಾಶವಾಗುತ್ತಿರತಕ್ಕೆ ಸಾಕ್ಷಿ. ಮಿಷಿನ್ ಕಂಬಳಿ ಅಂದ್ರಲ್ಲ, ಅದೆಂಗೆ ಮಾಡೋದು? ಅದು ಸರ ಅದಕ್ಕೆ ನಮ್ಮಂತ ಈ ಒರಿಜಿನಲ್ ಕ್ವಾಲಿಟಿದು ನೂಲು ಏನು ಹೋಗಲ್ಲ. ಅವ್ರು ಬೇರೆ ಬೇರೆ ಎಲ್ಲ ನಮ್ನಿ ನೂಲು ಹಾಕ್ತಾರ. ಅದಕ್ಕೆ ಗೊಳ್ರೇಜ್ ಹಾಕ್ತಾರ ಅವರು. ಹೌದಾ? ಹಾಂ, ಅದಕ್ಕೆ ಈ ಸುರತ್ ಕಲ್ಲಿದ್ದ ಎಷ್ಟೇಜ್ ಬಟ್ಟಿದು ಎಲ್ಲದು ಬರ್ಬೋದು. ಈ ರಗ್ ರೆಡಿ ಆದಂಥ ಎಷ್ಟೇಜ್ ಅದಕ್ಕೆ ಹೋಗ್ಬೋದು. ಸ್ವಲ್ಪ ಕುರಿ ಉಣ್ಣಿದ್ರು ಅದಕ್ಕೆ ಏನೋ ಒಂಥರ ಎಲ್ಲ ಐಟಮ್ಗಳು ಇರ್ತೈತಿ. ಅದನ್ನೆಲ್ಲ ಹಾಕಿ ಅದಕ್ಕೆ ಗೊಡ್ರೇಜ್ ಹಾಕಿಬಿಡ್ತಾನ. ಅದನ್ನ ಹಾಕಿ ಅಗ್ದಿ ಕಲರ್ ಮಾಡಿ ಅದನ್ನ ಕಂಬಳಿ ರೆಡಿ ಮಾಡ್ತಾನೆ ರೀ. ಅದು ನೀರಿಗೆ ಹಾಕಿದ್ರೆ ಮಾತ್ರ ಅದ್ ಮ್ಯಾಗಿನ ಕಲರ್ ಹೋಗ್ತೈತಿ. ನಮ್ದು ಇದು ಜವಾರಿ ಕಂಬಳಿ ಐತಲ್ಲ, ನೀನು 20 ವರ್ಷ ಮಟ್ಟ ಕಲರ್ ಹೋಗಲ್ಲ. ನೀನು ಇನ್ನು ಬಳಸಿದಷ್ಟು ಬಳಕೆ ಬರ್ತೈತಿ, ಸ್ಮೂತ್ ಅಂತ ಆಕೈತಿ, ಚಳಿ ಅನ್ಸೋದಿಲ್ಲ. ಅದು ಹಂಗಲ್ರಿ. ಅದನ್ನ ಮಕ್ಕದ ಮ್ಯಾಗ ಹಾಕ್ಯಂದಿ ಅಂದ್ರೆ ಸ್ಮೆಲ್ಲಿಗೆ ಮನುಷ್ಯಾಗ ಜಡ್ ಬರೋ ಅಂಥದ್ದು ಒಂದು ಸಾಧ್ಯತೆ ಐತ್ರಿ. ಇದು ಹಾಕೊಂಡ್ಬಿಟ್ರೆ ನನಗೆ ಈಗ ಸೆಕೆ, ಈಗ ಬಟ್ಟೆ ಬಿಚ್ಚಬೇಕು ಅನ್ನೋ ಅಷ್ಟು ಸೆಕೆ ಬರೀ ಒಂದು ಕಂಬಳಿನ ಮೈ ಮೇಲೆ ಹಾಕೊಂಡು ಇದಕ್ಕೆ ಸಿಗ್ತಾ ಇದೆ. 4-5 ಜನ 4 ದಿನ ಶ್ರಮ ವಹಿಸಿ ಒಂದು ಕಂಬಳಿನ ತಯಾರಿಸ್ತಾರೆ. ಅದಕ್ಕೆ ಮಾರ್ಕೆಟ್ ಇಲ್ಲ ಅಂತಂದರೆ ಇವ್ರಿಗೆ ಸಪೋರ್ಟ್ ಮಾಡ್ಬೇಕಾದ್ರೆ ನಮ್ಮ ಕರ್ತವ್ಯ ಅಲ್ವೇನ್ರಿ? ಕೈ ಕೆಲಸ ಹೊರಟೋದ್ರೆ ಇನ್ನೊಬ್ಬರಿಗೆ ಬರೋದಿಲ್ಲ, ನೆನಪಿರಲಿ. ಈ ಕರಕುಶಲತೆ ಏನಿದೆ, ಈ ಸ್ಕಿಲ್ ಏನಿದೆ, ಇವ್ರ ಕೈಗಳಲ್ಲಿ ಮಾತ್ರವೇ ಇದೆ. ಇವ್ರು ಹೊರಟೋದ್ಮೇಲೆ ಅದು ಇನ್ನೊಂದಿಲ್ಲ. ಅದನ್ನು ನಾವು ಉಳಿಸ್ಕೋಬೇಕಲ್ಲ. ನಿಂಗಪ್ಪನವ್ರು ಏನಿದು? ಇದು ಕಂಬಳಿ ಬಾವುಟ ಅಂತೇಳಿ ಸರ್. ಅದ ಗಾಂಧಿ ತಾತನ ಬಾವುಟ ಅಂತೇಳಿ ಮೇಡ್ಲೇರಿ ಬೀರಪ್ಪನ ಬಾವುಟ ಇದ್ರ ಸರ. ಇದು ಇಲ್ದಾನ ನಮ್ಮ ದೇವ್ರು ಹೊರ್ಯಾಕ ಹೋಗಲ್ಲ ಸರ. ಇದನ್ನೆಲ್ಲ ನಾವು ಕೈಯಿಂದ ರೆಡಿ ಮಾಡ್ಯಾವ್ರಿ, ಬಾವುಟ ಟೈಪ್ ಮಾಡ್ಯಾವ್ರಿ. ಮೇಡ್ಲೇರಿ ಬೀರಪ್ಪನ ಬಾವುಟ ರೀ. ಎಷ್ಟು kg ಬಂಗಾರ ಹಾಕ್ಯಾರ ಅಂದ್ರು ಇದು ಬಾವುಟನ ಮುಖ್ಯ ರೀ. ಇದೇ ಮುಖ್ಯ. ಇದಕ್ಕೆ ನಮ್ಮಲ್ಲಿ ಏನಂತೇವೆ ಅಂದ್ರೆ ನಿಶೇನಿ ಅಂತ ಹೇಳ್ತಾರೆ. ಇದ್ದ ಆಳವತ್ನಾಗ ಒಂದು ತರ ಇದಕ್ಕೆ ಕಟಿಯಂದು ಹೋದಂಗ್ರಿ. ನೋಡಿ ಸ್ನೇಹಿತರೆ, ನಮ್ಮ ಇತಿಹಾಸದಲ್ಲಿ ಯಾವುದೇ ರಾಜರಿಗೆ, ಯಾವುದೇ ದೇವರಿಗೆ ಒಂದೊಂದು ನಿಶಾನಿ ಇರುತ್ತೆ, ನಿಶಾನಿ ಧ್ವಜ ಅಂತ ಇರುತ್ತೆ. ಎಲ್ಲದಕ್ಕಿಂತ ಮೊದಲು ಈ ನಿಶಾನಿ ಧ್ವಜ ಹೋಗುತ್ತೆ. ಈ ನಿಶಾನಿ ಧ್ವಜ ಹೋಯ್ತು ಅಂದ್ರೆ ಹಿಂದೆ ಬೀರಪ್ಪ ಬರ್ತಾ ಇದ್ದಾನೆ ಅಂತ ಅರ್ಥ. ಹೌದ್ರಿ. ಇದು